ಎಲ್ರಿಗೂ ನಮಸ್ಕಾರ. ಮೇಕೆ ಸ್ಟ್ಯಾಂಡ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಲ್ವಾ. ನಮ್ಮಲ್ಲಿ ಟೋಟಲ್ 16 ಮೇಕೆಗಳಿವೆ. 2 ದಿವಸಕ್ಕೊಂದ್ಸರಿ ಸ್ಟ್ಯಾಂಡ್ನ ಕ್ಲೀನ್ ಮಾಡ್ತೀವಿ. ದೊಡ್ಡ ಮೇಕೆಗಳ ಕೆಳಗಡೆ ಶೀಟ್ ಹಾಕ್ಸಿದ್ದೀವಿ. ಸ್ಟ್ಯಾಂಡ್ ಕೆಳಗಡೆ ಅದನ್ನು 2 ಡೇಸ್ಗೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ಮತ್ತು ಮರಿಗಳಿಗೆ ಬೇರೆ ಸ್ಟ್ಯಾಂಡ್ ಮಾಡಿಸಿದ್ದೀವಿ. ಇದ್ರ ಕೆಳಗೆ ಶೀಟ್ ಏನೂ ಹಾಕ್ಸಿಲ್ಲ, ದಿನ ಕ್ಲೀನ್ ಮಾಡ್ಕೋತೀವಿ. ನಮ್ಮಲ್ಲಿರೋ ಮೇಕೆಗಳು ಬಂದು ಬೀಟಲ್ ತಳಿಯದ್ದು. ಈ ತಳಿ ಮೇಕೆ ವಿಶೇಷತೆ ಏನಪ್ಪ ಅಂತಂದರೆ ಗ್ರೋತಿಂಗ್ ಬೇಗ ಬರುತ್ತೆ, ಮತ್ತು ಹಾಲು ಮತ್ತು ಮಾಂಸಕ್ಕೆ ಕೂಡ ಉತ್ತಮ ತಳಿ ಇದು. ಮತ್ತು 3 ಮರಿಗಳು ಕೊಡುತ್ತೆ ಒಮ್ಮೊಮ್ಮೆ. ಹೆಲ್ದಿ ಆಗಿರೋಂಥ ಮೇಕೆಗಳು. ನಾವು ಒಂದು ಮೇಕೆ ತೊಗೊಂಬಂದಿರೋದು. ಇವಾಗ 16 ಮೇಕೆಗಳಿವೆ ನಮ್ಮ ಹತ್ರ. 2 ಗಂಡದನ್ನು ಬ್ರೀಡಿಂಗ್ಗೋಸ್ಕರ ಇಟ್ಕೊಂಡಿದ್ದೀವಿ. ಮತ್ತು 6 ಮರಿಗಳಿದೆ, 8 ಹೆಣ್ಮೇಕೆಗಳಿದೆ. ಮೇವು ಹುರುಳಿ ಒಟ್ಟು ಮತ್ತು ರೇಷ್ಮೆ ಸೊಪ್ಪು, ಜೋಳದ ಕಡ್ಡಿ ಕೊಡ್ತೀವಿ. ಕೈ ತಿಂಡಿಗಳು ಹುರಿದಿರೋ ಹುರುಳಿ ಮತ್ತು ಜೋಳ ಕೊಡ್ತೀವಿ. ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್. ಇನ್ನೂ ಜಾಸ್ತಿ ನಿಮಗೆ ಗೊತ್ತಿದೆ ತಿಳಿಸ್ಕೊಡಿ. ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಹೊಸ್ದಾಗಿ ಯಾರು ಮೇಕೆ ಫಾರ್ಮ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದ.